ಅಣ್ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಪಯಣ ಮ್ಯೂಸಿಯಂದು ಎತ್ತಿನ ಗಾಡಿಗಳು, ಕುದುರೆ ಗಾಡಿಗಳು, ಕಾರ್ಗಳನ್ನೆಲ್ಲ ತೋರಿಸಿದ್ದೆ. ಈ ವಿಡಿಯೋ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಯಣ ಮ್ಯೂಸಿಯಂ ಒಳಗಡೆ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕಾರ್ ಕಲೆಕ್ಷನ್ಸು. ಬನ್ನಿ ಇವಾಗ ವಿಂಟೇಜ್ ಬೈಕ್ಗಳನ್ನ ನೋಡೋಣ. ಬೈಕ್ಗಳನ್ನ ನಿಲ್ಸಿರೋ ಕಡೆ ಬಂದೆ. ಎಸ್ಡಿ ಗಾಡಿ ಹೆಂಗಿದೆ ನೋಡಿ, ಜಾವ ಬೈಕ್ ಇದು ಹೆಂಗಿದೆ ನೋಡಿ. ಅವಾಗಿನ ಕಾಲದಲ್ಲೇ 2 ಸೈಲೆನ್ಸರ್ ಇರುವಂಥ ಗಾಡಿ ಅದು. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಚೇತಕ್ ಗಾಡಿನ ನೋಡಿದೆ. ಈ ಥರ ಗಾಡಿಗಳನ್ನ ಡಾಕ್ಟರ್ ರಾಜ್ಕುಮಾರ್ ಮೂವಿಗಳಲ್ಲಿ ನೋಡ್ತಾ ಇದ್ದೆ. ಇವತ್ತು ಲೈವ್ ಆಗಿ ನೋಡ್ತಾ ಇದ್ದೀನಿ. ಚೇತಕ್ ಗಾಡಿಗಳನ್ನ ಅಣ್ಣವ್ರು ಯೂಸ್ ಮಾಡ್ತಾ ಇದ್ರು. ಅಲ್ಲಿ ನಿಂತಿರೋ ಲೂನಾ ಥರ ಗಾಡಿನ ಹೀರೋಯಿನ್ಗಳು ಯೂಸ್ ಮಾಡ್ತಾ ಇದ್ರು. ಇದ್ಯಾವುದೋ ಬುಲೆಟ್ ಥರನೇ ಕಾಣಿಸ್ತು, ಆದರೆ ಬುಲೆಟ್ ಅಲ್ಲ. ಟ್ರಿಂಪ್ 500cc 1964 ಮಾಡಲ್ ಇದು. ಈ ಗಾಡಿ ಬಂದು ಎಕ್ಸ್ಪ್ಲೋರರ್ ಅಂತೆ. ನಾನು ಈ ಥರ ಗಾಡಿನ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಮೂವಿಗಳಲ್ಲಿ ನೋಡಿದ್ದೆ. ನೆಕ್ಸ್ಟ್ ಗಾಡಿನ ಝೂಮ್ ಮಾಡಿ ನೋಡಿದೆ, ಆದರೂ ಹೆಸರು ಕಾಣಿಸ್ಲಿಲ್ಲ. ಬಟ್ ನೋಡಕ್ ಮಾತ್ರ ಸ್ಟೈಲಿಶ್ ಆಗಿ ಕಾಣಿಸ್ತಿತ್ತು. ಈ ಮ್ಯೂಸಿಯಮಲ್ಲಿ ಬೈಕ್ಗಳ ಬಗ್ಗೆ ಅಷ್ಟೇನು ಡೀಟೇಲ್ ಆಗಿ ಹಾಕಿಲ್ಲ, ಆದರೆ ಕಾರ್ಗಳ ಡೀಟೇಲ್ಸ್ನ ಮಾತ್ರ ತುಂಬ ಚೆನ್ನಾಗಿ ಹಾಕಿದ್ದಾರೆ. ನೆಕ್ಸ್ಟ್ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಚೇತಕ್ಕು. ಸೇಮ್ ಇದನ್ನು ಅಷ್ಟೇ ಅಣ್ಣವ್ರ ಮೂವಿಲೇ ನಾನು ನೋಡಿದ್ದು. ನೆಕ್ಸ್ಟ್ ನನ್ನ ಕಣ್ಣಿಗೆ ಬಿದ್ದಿದ್ದೆ ರಾಜರ ರಾಜ ರಾಯಲ್ ಎನ್ಫೀಲ್ಡು. ನೋಡಿ, ಮುಂಚೆ ಬರ್ತಾ ಇದ್ದಿದ್ದು ಬುಲೆಟಲ್ಲಿ ಲೆಫ್ಟ್ ಸೈಡಿಗೆ ಬ್ರೇಕ್ನ ಕೊಡ್ತಾ ಇದ್ರು. ಆವಾಗ ಊರುಗಳಲ್ಲಿ ಯಾರ ಮನೆ ಆದರೂ ಬುಲೆಟ್ ಇತ್ತು ಅಂತಂದರೆ ಆ ಮನೆತನಕ್ಕೆ ಒಂದು ಗತ್ತು ಗಾಂಭೀರ್ಯ ಅಂತ. ಬುಲೆಟ್ ಗಾಡಿಲಿ ಕೂತ್ಕೊಂಡು ಗತ್ತಾಗಿ ಮೀಸೆ ಬಿಡ್ಕೊಂಡು ಸೌಂಡ್ ಮಾಡ್ಕೊಂಡು ಬಂದ ಅಂದರೆ ಇಡೀ ಊರಿನ ಜನ ಎಲ್ಲ ತಿರುಗಿ ನೋಡೋರು. ಇವಾಗ ಬಿಡಿ, ಮನೇಲಿ 2 ಬುಲೆಟ್ಗಳಾಗ್ಬಿಟ್ಟಿದ್ದಾವೆ. ಆವಾಗ ರೈಟ್ ಸೈಡ್ಗೆ ಕಿಕ್ಕು ಮತ್ತು ಗೇರ್ನ ಕೊಡ್ತಾ ಇದ್ರು. ಬುಲೆಟ್ ಪಕ್ಕ ನಿಂತಿರೋದೆಲ್ಲ ಚೇತಕ್ಕು ಮತ್ತು ಸ್ಕೂಟಿಗಳು. ಹಾಗೆ ಅಲ್ಲೊಂದು ಲೂನಾ ಕೂಡ ಕಾಣಿಸ್ತು. ಬರೀ ಇಲ್ಲೊಂದು ಲೈನ್ ಏನಿದೆಯಲ್ಲ, ಇಲ್ಲಿ ಬೈಕ್ಗಳನ್ನ ಇಟ್ಟಿದ್ದಾರೆ ಅಷ್ಟೇ. ಈ ಕಡೆ ಹೋದ್ರೆ ಮತ್ತೆ ಕಾರ್ ಕಲೆಕ್ಷನ್ಸು. ಇವಾಗ ಏನು ನೀವು ಇಲ್ಲಿ ಕಾರ್ನ ನೋಡ್ತಾ ಇದ್ದೀರಾ, ಇದು ಸಿಟ್ರೋನ್ ಟ್ರಾಕ್ಷನ್ ಅವೆಂಟ್ 11CV ಅಂತ 1947 ಮಾಡಲ್ಲು. ನೆಕ್ಸ್ಟ್ ಏನಿದು ಪಿಸ್ತಾ ಕಲರ್ ಗ್ರೀನ್ ಕಾರ್ ಇದೆಯಲ್ಲ, ಇದು ಹಿಲ್ಮ್ಯಾನ್ ಮಿಂಗ್ಸ್ ಅಂತ 1952 ಮಾಡಲ್ಲು. ನೆಕ್ಸ್ಟ್ ಈ ಕಾರ್ ಬಂದು ಹಿಂದೂಸ್ತಾನ್ 14 ಅಂತ 1952 ಮಾಡಲ್ಲು. ಅದಾದ್ಮೇಲೆ ಅದ್ರ ಪಕ್ಕನೇ ಈ ವೈಟ್ ಕಲರ್ ಕಾರ್ ಏನಿದೆಯಲ್ಲ, ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಅಂತ, ಇದು 1955 ಮಾಡಲ್ಲು. ನೆಕ್ಸ್ಟ್ ಬಂತು ನೋಡಿ ಲೆಜೆಂಡರಿ ಕಾರ್ ಹಿಂದೂಸ್ತಾನ್ ಅಂಬಾಸಿಡರ್ ಮಾರ್ಕ್ 1 ಅಂತ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅಂಬಾಸಿಡರ್ ಕಾರ್ ಇಟ್ಟವ್ರೆ ಅಂದರೆ ಅವರೇ ದೊಡ್ಡ ಶ್ರೀಮಂತರು ಅಂತ ಅರ್ಥ. ಅವಾಗ ನಾನು ನೋಡ್ದಂಗೆ ಕಾರ್ಗಳಿಗೆ AC ಇರ್ತಾ ಇರಲಿಲ್ಲ, ಒಳಗಡೆ ಒಂದು ಚಿಕ್ಕದಾಗಿ ಟೇಬಲ್ ಫ್ಯಾನ್ ಥರ ಫಿಟ್ ಮಾಡಿರೋರು. ನೆಕ್ಸ್ಟು ಈ ಕಾರ್ ಬಂದು ಸ್ಟ್ಯಾಂಡರ್ಡ್ 10 ಅಂತ 1955 ಮಾಡಲ್ಲು. ನಾನು ಈ ಡಿಸೈನ್ ಕಾರ್ಗಳನ್ನೆಲ್ಲ ಡಾಕ್ಟರ್ ರಾಜ್ಕುಮಾರ್ ಮೂವಿಗಳು ಮತ್ತು ವಿಷ್ಣುವರ್ಧನ್ ಅವ್ರ ಮೂವಿಗಳಲ್ಲಿ ಮಾತ್ರ ನೋಡ್ತಾ ಇದ್ದೆ. ಈ ಕಾರ್ ಬಂದು ರೆನಾಲ್ಟ್ ಕಂಪ್ನಿದು. ಇದು 1969 ಮಾಡಲ್ಲು. ಅವಾಗಲೇ ರೆನಾಲ್ಟ್ ಕಂಪ್ನಿ ಇತ್ತಲ್ಲ ಗುರು, ಗೊತ್ತೇ ಇರಲಿಲ್ಲ. 1969ಇಂದ ರೆನಾಲ್ಟ್ ಅನ್ನೋ ಒಂದು ಕಂಪನಿ 2026 ಆದರೂ ಇದೆ ಅಂದರೆ ಆ ರೆನಾಲ್ಟ್ ಕಂಪನಿ ತನ್ನ ಬ್ರ್ಯಾಂಡ್ ವ್ಯಾಲ್ಯೂನ ಹೆಂಗೆ ಕಾಪಾಡ್ಕೊಂಡಿರ್ಬೇಕು ನೀವೇ ಯೋಚನೆ ಮಾಡಿ. ನೆಕ್ಸ್ಟ್ ಕಾರ್ ಬಂದು ಶೆವರ್ಲೆಟ್ ಬೆಲ್ ಹೇರ್ ಅಂತ, ಇದು 1955 ಮಾಡಲ್ಲು. ಈ ಕಾರ್ ಮೇಲ್ಗಡೆ ಅದ್ರ ಲೋಗೋನ ನೋಡಿ, ಏರೋಪ್ಲೇನ್ ಲೋಗೋ ಹಾಕೊಂಡಿದ್ದಾರೆ. ವಿಮಾನನೇ ನಿಲ್ಸ್ಬಿಟ್ಟವ್ರೆ. ನೆಕ್ಸ್ಟ್ ಕಾರಿಂದ ಹೆಸರುನೇ ಇಷ್ಟು ಉದ್ದ ಇದೆಯಪ್ಪ, ಸ್ಟುಡಿಬೇಕರ್ ಚಾಂಪಿಯನ್ ರೀಗಲ್ ಕನೆಗೋಸ್ಟ್ ಸ್ಟೇಷನ್ ವ್ಯಾಗನ್ 1955 ಮಾಡಲ್ಲು. ಇಷ್ಟುದ್ದ ಹೆಸರಿಟ್ಬಿಟ್ರೆ ಹೆಂಗಪ್ಪ ನೆನ್ಪಿಟ್ಕೊಳ್ಳೋದು. ಬಟ್ ಕಾರ್ ಮಾತ್ರ ಚಿಂದಿಯಾಗಿ ಕಾಣಿಸ್ತಿತ್ತು. ಹಾಗೆ ಒಂದ್ಸಲ ರೈಟ್ ಸೈಡಿಗೆ ತಿರುಗದೆ ಒಂದು ಚಿಕ್ಕ ಪುಟಾಣಿ ಕಾರ್ ಕಾಣಿಸ್ತು. ಈ ಚಿಕ್ಕದಾದಂಥ ಕಾರ್ನ ತುಂಬ ಜನ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು. ಈ ಥರದ್ದೇ ಕಾರನ್ನ ರಕ್ತ ಕಣ್ಣೀರು ಮೂವಿಲಿ ಉಪೇಂದ್ರ ಅವರು ಯೂಸ್ ಮಾಡಿದ್ದಾರೆ ಅನ್ಸುತ್ತೆ. ಈ ಕಾರ್ ಯಾವ್ದಪ್ಪ ಅಂದರೆ ಸ್ಕೋಡಾ ಪಾಪ್ಯುಲರ್ 420 ರೋಡ್ಸ್ಟರ್. ಏನ್ ಗುರು 420 ಅಂತ ಹೆಸರಿಟ್ಬಿಟ್ಟವನೆ ಕಾರ್ಗೆ, 1937 ಮಾಡಲ್ ಅಂತೆ. ಈ ಕಾರ್ಗಳ ಡಿಸೈನ್ ಮುಂದೆ ಇವಾಗ ಬರ್ತಾ ಇರೋಂಥ ಕಾರ್ಗಳು ಏನೇನೋ ಅಲ್ಲ ಬಿಡಿ. ಅಬ್ಬಬ್ಬಬ್ಬಬ್ಬ. ಆಮೇಲೆ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಕಾರು. ಮುಂದೆ ಬಾನೆಟ್ ಎಷ್ಟು ಉದ್ದ ಇದೆ ಅಷ್ಟೇ ಉದ್ದ ಡಿಕ್ಕಿನೂ ಕೂಡ ಕೊಟ್ಬಿಟ್ಟವನೆ. ಏನು ಅವಾಗ ಓಡಿಸ್ತಾ ಇದ್ದಂಥ ಡ್ರೈವರ್ಗಳಿಗೆ ಜಡ್ಜ್ಮೆಂಟ್ ಹೆಂಗೆ ಸಿಕ್ತಿತ್ತೋ ಕಾಣೆ. ಮಾರುದ್ದ ಬಾನೆಟ್ಗಳು.
ಈ ಕಾರು ಶವರ್ಲೆಟ್ ಕಂಪ್ನಿದಂತೆ. ಶವರ್ಲೆಟ್ ಇಂಪಾಲಾ 1965 ಮಾಡಲ್ಲು. ಯಾರಾದರೂ ಕಾರ್ನ ತುಂಬ ಇಷ್ಟಪಡೋರು ಈ ಪಯಣ ಮ್ಯೂಸಿಯಮಿಗೆ ಬಂದರೆ ಇಲ್ಲೇ ನೀವು ಒಂದು ದಿನ ಟೈಮ್ ಸ್ಪೆಂಡ್ ಮಾಡ್ಬೋದು. ನೆಕ್ಸ್ಟ್ ಕಾರ್ ಬಂದು ಹಿಲ್ಮನ್ ಹಂಟರ್ ಅಂತ. ಇದು 1967 ಮಾಡಲ್ಲು. ನೋಡಿ, ಅವಾಗೆಲ್ಲ ಫ್ರಂಟ್ ಸೀಟಲ್ಲೇ 3 ಜನ ಕೂತ್ಕೋಬೋದಾಗಿತ್ತು. ನೆಕ್ಸ್ಟ್ ಕಾರ್ ಬಂದು ಒಪೆಲ್ ರೆಕಾರ್ಡ್ ಸೀರೀಸ್ ಬಿ 1965 ಮಾಡಲ್ಲು. ಇಷ್ಟಕ್ಕೆ ಮುಗ್ದಿಲ್ಲ ಕಾರ್ ಕಲೆಕ್ಷನ್ಸು, ಇನ್ನ ತುಂಬಾನೇ ಕಾರ್ಗಳನ್ನ ನೋಡೋದಿದೆ. ನೆಕ್ಸ್ಟ್ ಕಾರ್ ಬಂದು ಸ್ಟುಡಿಬೇಕರ್ ಚಾಂಪಿಯನ್ 1947 ಮಾಡಲ್ಲು. CV ರಾಮನ್ ಅವ್ರು ಯೂಸ್ ಮಾಡ್ತಿದ್ದಂಥ ಕಾರ್ ಅಂತೆ ಇದು. CV ರಾಮನ್ ಅವ್ರು ಯಾರು ಅಂತ ಅನ್ಕೊಂಡ್ಬಿಟ್ಟಿರಾ? ಈಸ್ ಎ ಫೇಮಸ್ ಫಿಸಿಸಿಸ್ಟ್. ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡೋದಕ್ಕೆ ತುಂಬಾನೇ ಗಾಡಿಗಳಿದಾವೆ. ಬೆತ್ತದಲ್ಲಿ ಮಾಡಿರೋಂಥ ಕಾರ್ ಕೂಡ ಇದೆ. ಬನ್ನಿ ಇವಾಗ ಗ್ರೌಂಡ್ ಫ್ಲೋರ್ಗೆ ಹೋಗೋಣ, ಅಲ್ಲಿ ಎಂತೆಂಥ ಕಾರ್ಗಳಿದೆ ಅಂತ ನೋಡೋಣ. ನೀವು ಯಾರಾದರೂ ಮೈಸೂರಿಂದ ಬೆಂಗಳೂರಿಗೆ ಅಥವಾ ಬೆಂಗಳೂರಿಂದ ಮೈಸೂರಿಗೆ ಹೋಗುವಾಗ ಒಂದು ಸಲ ಈ ಮ್ಯೂಸಿಯಂಗೆ ವಿಸಿಟ್ ಮಾಡಿದ್ರೆ ಒಂದು 3 to 4 ಅವರ್ಸ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವೇನಾದರೂ ಕಾರ್ ಲವರ್ಸ್ ಏನಾದರೂ ಆಗಿದ್ರೆ ಕಾರ್ಗಳನ್ನ ಡೀಟೇಲ್ ಆಗಿ ನೋಡ್ತಾ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಮೇಲೆ ವಿಶೇಷವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಯೂಸ್ ಮಾಡ್ತಿದ್ದಂಥ ಕಾರ್ ಕೂಡ ಇಲ್ಲಿ ಇದೆ. ಅದನ್ನು ನಿಮಗೆ ಮುಂದೆ ತೋರಿಸ್ತೀನಿ. ಈ ಜಾಗನ ನಾನು ವಿಂಟೇಜ್ ಕಾರ್ಗಳ ಸಾಮ್ರಾಜ್ಯ ಅಂತಾನೆ ಕರಿಬಹುದು. ಪ್ರತಿಯೊಂದು ಕಾರಲ್ಲೂ ಏನೇನೋ ವಿಶೇಷತೆಗಳಿದೆ. ಹಾಗೆ ಇಲ್ಲಿ ಕೆಳಗಡೆ ಬರ್ತಿದ್ದಂಗೆ ಒಂದು 3 ಚೇತಕ್ಗಳು ಕಾಣಿಸ್ತು. ಅವಾಗೆಲ್ಲ ಬಜಾಜ್ ಚೇತಕ್ಗಳು ಸ್ಟಾರ್ಟ್ ಆಗಲಿಲ್ಲ ಅಂದರೆ ಬಗ್ಸ್ ಹೊಡಿತಾ ಇದ್ರು. ಕಿಕ್ನ ಚೇತಕ್ ಗಾಡಿಗಳನ್ನ ಫಸ್ಟ್ ಗೇರ್ಗೆ ಹಾಕಿ ಬಿಟ್ಟ ಅಂದರೆ ಕ್ಲಚ್ನ ಒಂದೇ ಸಲ ನೆಗಿತಾ ಇದ್ದು. ಚೇತಕ್ ಗಾಡಿಗಳನ್ನ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲಿ ದೊಡ್ಡದಾದಂಥ ಮಿಲಿಟರಿ ಟ್ರಕ್ ನಿಂತಿತ್ತು. ಏನು ಟೈರ್ಗಳು ಅಂತೀರಾ? ಏನಾದರೂ ಮುಂದೆ ಬಂದ್ಬಿಟ್ಟತ್ತು ಅಂತ ಇಟ್ಗೆಗಳನ್ನ ಜೋಡಿಸೋರೆ ಟೈರ್ಗೆ. ಇದು ಕ್ರಾಸ್ 260 ಮಿಲಿಟರಿ ಟ್ರಕ್ 1981 ಮಾಡಲ್ ಅಂತೆ. ವಾರ್ ಫೀಲ್ಡಲ್ಲಿ ಓಡಾಡ್ತಿದ್ದಂಥ ಗಾಡಿಗಳಿದು. ಮೋಸ್ಟ್ಲಿ ಇದ್ರ ಬಾಡಿ ಬಿದೋಗಿದೆ ಅನ್ಸುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇರೋದು US ಆರ್ಮಿ ಅವ್ರು ಯೂಸ್ ಮಾಡ್ತಿದ್ದಂಥ ಗಾಡಿ, ಶವರ್ಲೆಟ್ ಮಿಲಿಟರಿ ಅಂತ 1945 ಮಾಡಲ್ಲು. ನೆಕ್ಸ್ಟ್ ಇದು ಯಾವುದೋ ಓಪನ್ ಜೀಪ್ ಥರ ಕಾಣಿಸ್ತಿದೆ, ಸ್ಟೈರ್ ಪುಚ್ ಆಫ್ಲಿಂಗರ್ ಅಂತ 1967 ಮಾಡಲ್ಲು. ನೆಕ್ಸ್ಟ್ ಒಂದು ಜೀಪ್ ಕಾಣಿಸ್ತು, ಗಾಸ್ 69 ಅಂತ. ಇದು 1953 ಮಾಡಲ್ಲು. ಅದಾದ್ಮೇಲೆ ನನ್ನ ಕಣ್ಣಿಗೆ ಬಿದ್ದಿದ್ದೆ ಯಮದೂತನಂತೆ ಕಾಣಿಸ್ತಾ ಇರೋ ಈ ಟ್ರಕ್ಕು, ಕ್ಯಾಸ್ಪಿರ್ ಮಾರ್ಕ್ 2 ಅಂತ 2001 ಮಾಡಲು. ಆ ಲುಕ್ ನೋಡಿ ಇದ್ರದ್ದು ಒಳ್ಳೆ ಮಾಸ್ ಅಪಿಯರೆನ್ಸು. ಅಲ್ಲಿ ಮೇಲ್ಗಡೆ ಏನು ಓಪನ್ ಆಗಿ ಕಾಣಿಸ್ತಿದ್ಯಲ್ಲ, ಅದ್ರ ಮೇಲೆ ನಿಂತ್ಕೊಂಡು ಗನ್ನಲ್ಲಿ ಶೂಟ್ ಮಾಡ್ತಾ ಇದ್ರು ಅನ್ಸುತ್ತೆ ಸೋಲ್ಜರ್ಸು. ನೆಕ್ಸ್ಟ್ ಜೀಪ್ ಬಂದು ವಿಲ್ಲಿಸ್ ಪಿಕಪ್ 475 ಅಂತ. ಇದು 1958 ಮಾಡಲ್ಲು. ನೆಕ್ಸ್ಟ್ ಅದಾದ್ಮೇಲೆ ಧರ್ಮಸ್ಥಳದಲ್ಲಿ ಯೂಸ್ ಮಾಡ್ತಿದ್ದಂಥ 2 ಹಳೆ ಲಾರಿಗಳು ಕಾಣಿಸ್ತು. ಇದೆರಡೂ ಕೂಡ ಟಾಟಾ ಟ್ರಕ್ಗಳು. ವಿಡಿಯೋದು ಲೆಂತ್ ಜಾಸ್ತಿ ಆಗ್ತಿರೋದ್ರಿಂದ ನಿಮಗೆ ಮುಂದಿನ ವಿಡಿಯೋದಲ್ಲಿ ಬೆತ್ತದಲ್ಲಿ ಮಾಡಿರುವಂಥ ಕಾರು ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಯೂಸ್ ಮಾಡ್ತಿದ್ದಂಥ ಕಾರ್ನ ತೋರಿಸ್ತೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.